ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಇರುವ ಜಿಮ್ಸ್ ಆಸ್ಪತ್ರೆಯಲ್ಲಿ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೊಡಲಹಂಗಲ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೊಡಲಹಂಗಲ ಅವರ ಜನ್ಮದಿನದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಮತ್ತು ನೆಮ್ಮದಿ ಆಶ್ರಮದಲ್ಲಿ ಸುಮಾರು 30 ರಿಂದ 40 ಜನ ಹೆಣ್ಣು ಮಕ್ಕಳಿಗೆ ಸೀರೆ ಹಾಗೂ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಕೊಡಲಂಗರ್ಗ ಅವರ ಇವತ್ತಿನ 54ನೇ ಒಂದು ಹುಟ್ಟುಹಬ್ಬದ ನಿಮಿತ್ತ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹೆಣ್ಣು ಮಕ್ಕಳ ಒಂದು ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚೋದ್ರ ಮೂಲಕ ಆಚರಣೆಯನ್ನು ಇವತ್ತು ಅವರ ಅಭಿಮಾನಿ ಬಳಗ ವೀರಶೈವ ಸಮಾಜ ಕೂಡಿ ಮಾಡ್ತಾಯಿದೆ. ಇದಕ್ಕೂ ಒಂದು 2 ಮಿನಿಟ್ ನಾನು ಹಿಂದೆ ಹೋಗಿ ಮಾತಾಡಬೇಕಾದ್ರೆ ಹೋದ ವರ್ಷ ಅವರ ಹುಟ್ಟುಹಬ್ಬ ಭವ್ಯವಾಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿವಿಧ ಸಂತರನ್ನು ಶರಣರನ್ನು ಕರೆಸಿ ಆಚರಣೆ ಮಾಡಿಕೊಂಡಿದ್ದರು. ಕೆಲವು ಹಿರಿಯರ ಸಲಹೆ ಮೇರೆಗೆ ತಾವು ಸ್ವಲ್ಪ ತಮ್ಮ ಹುಟ್ಟುಹಬ್ಬವನ್ನು ಚೇಂಜ್ ಮಾಡ್ಕೊಳ್ಳಿ, ಪ್ರತಿ ಸಲ ಬೇರೆ ಬೇರೆ ರೂಪ ಇರಲಿ ಅಂಥೇಳಿ ಹಿರಿಯರ ಸಲಹೆ ಮೇರೆಗೆ ಇವತ್ತಿಲ್ಲಿ ಇದಕ್ಕೆ ನಮ್ಮ ದವಾಖಾನೆಗೆ ಬಂದಿದ್ದಾರೆ. ನಂತರ ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ಅಭಿಮಾನಿಗಳು. ಆ ನಂತರ ವೀರಶೈವ ಸಮಾಜದ ಹಾಸ್ಟೆಲ್ಗೆ ಸಾಯಂಕಾಲ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಥರ ದೇವರು ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಕೂಡಿ ಜನಪ್ರತಿನಿಧಿಯಾಗಿ ಸಮಾಜದ ಮುಖಂಡರಾಗಿ ಹೋರಾಟದ ಒಂದು ಕಿಚ್ಚು ಅವರಲ್ಲಿರೋದ್ರಿಂದ ಎಲ್ಲರೂ ಕೂಡಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಎಲ್ಲರ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ಇಡೀ ಜಿಲ್ಲೆಯ ಜನತೆಗೆ ಮತ್ತು ಅವರೆಲ್ಲರಿಗೆ ತಿಳಿಸಿ ನನ್ನ ಮಾತು. ಹಿರಿಯ ಮತ್ತು ವಿಶೇಷವಾಗಿರ್ತಕ್ಕಂಥ ಯುವ ಧುರೀಣರು ಮತ್ತು ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿಯ ಹರಿಕಾರರು ಕೂಡ ಮತ್ತು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೊಡಲಂಗರ್ಗ ಅವರ ಒಂದು 54ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಮತ್ತು ಜನ ಉಪಕಾರಿಯಾಗಿ ಮಾಡ್ತಕ್ಕಂಥ ವಿಶೇಷವನ್ನು ಹೊಂದಿಕೊಂಡು ಇವತ್ತು ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದು ಎಲ್ಲ ರೋಗಿಗಳಿಗೆ ಹಣ್ಣುಗಳನ್ನು ಹಂಚುವುದರ ಮೂಲಕ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅತಿ ಚೆನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಈ ನಂತರ ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲರಿಗೆ ಒಂದು ಸೀರೆ ಮತ್ತು ಉಡುಪುಗಳನ್ನು ಹಂಚೋದ್ರು. ಹಣ್ಣು ಮತ್ತು ಅವರಿಗೆ ಇರ್ತಕ್ಕಂಥ ಉಡುಪಿನ ಅವಶ್ಯಕತೆ ಭಾಳ ಇದೆ. ಹಾಗಾಗಿ ಅವರಿಗೆ ಸೀರೆ ಮತ್ತು ದೋತ್ರ ಮತ್ತು ಪ್ಯಾಂಟ್ಗಳನ್ನು ಹಂಚೋದು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಹಾಗೂ ಜಿಲ್ಲಾ ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ಕಲ್ಯಾಣಪ್ಪ ಪಾಟೀಲ್, ಜಗನ್ನಾಥ ಪಟ್ಟಣಶೆಟ್ಟಿ, ಶರಣು ಖಾನಾಪುರ್, ಮಲ್ಲು ನಿಂಬಾಳ್, ಬಾಲರಾಜ್, ಪ್ರಭು, ಶಾಂತು, ಗುರು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.